ಸದಾಕಾಲ ಸ್ಮರಣೀಯರಾದ ಬುದ್ಧ ಬಸವ ಅಂಬೇಡ್ಕರನ್ನ ಸ್ಮರಣೆ ಮಾಡಿ ಈ ಒಂದು ನೂತನ ವಾಹನದ ವಿಶೇಷ ಶುಭಾರಂಭ ಮತ್ತು ಚಾಲನೆ ಸಾನ್ನಿಧ್ಯವನ್ನು ದಯಪಾಲಿಸಿದ ಎಲ್ಲ ಪೂಜ್ಯ ಮಹಾಸ್ವಾಮೀಜಿಯವರಲ್ಲಿ ಸತೀಶ್ ಅಣ್ಣವರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಮಾನವ ಬಂಧುತ್ವ ವೇದಿಕೆ ಕಾರ್ಯಕ್ರಮ ಈ 2 ವರ್ಷದ ಅವಧಿಯಲ್ಲಿ ನಾವು ಕೂಡಕ್ಕಾಗಿರಲಿಲ್ಲ. ಮತ್ತೆ ಯಾವಾಗ ಕೂಡ್ತೀವಿ, ಈ ಸ್ಥಳದಲ್ಲಿ ಯಾವಾಗ ಮತ್ತೆ ನೀವು ಪರಸ್ಪರ ಮುಖಾಮುಖಿ ಆಗ್ತೀವಿ ಅಂತ ನಾವು ಮನಸ್ಸಿನ ಮೂಲಕ ಆಲೋಚನೆ ಮಾಡ್ತಾ ಇದ್ವಿ ಪ್ರತಿಯೊಬ್ಬರು. ಅಂತ ಒಂದು ಗಳಿಗೆ ಈ ಸಂದರ್ಭದಲ್ಲಿ ಕೋವಿಡ್-19 ಸಂದರ್ಭದಲ್ಲಿ ನಾವೆಲ್ಲ ಪರಸ್ಪರ ದೂರ ಇರೋ ಸಂದರ್ಭದಲ್ಲಿಯೂ ಕೂಡ ಒಂದು ವಿಚಾರದ ಮೂಲಕ, ಒಂದು ಕ್ರಾಂತಿಯ ಮೂಲಕ, ಒಂದು ಆಲೋಚನೆಯ ಮೂಲಕ ನಾವೆಲ್ಲ ಮತ್ತೆ ಈ ಆಲೋಚನೆ ಮೂಲಕ ಕೂಡಬೇಕು, ಸೇರಬೇಕು, ನಮ್ಮೆಲ್ಲ ಮನಸ್ಸುಗಳು ಒಂದಾಗಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಸತೀಶ್ ಅಣ್ಣವರು ಇವತ್ತು ವಾಹನದ ಚಾಲನೆ ಕಾರ್ಯಕ್ರಮ. ಗೊತ್ತಿರಲಿ ನಿಮಗೆ, ಒಂದು ವಾಹನ ನಮ್ಮ ಮನೆಗೆ ಬಂತು ಅಂದ್ರೆ ಅಥವಾ ನಾವು ಖರೀದಿ ಮಾಡಿದೀವಿ ಅಂದ್ರೆ, ಏನು ಶುಭಾರಂಭ ಮಾಡಿದೀವಿ ಅಂದ್ರೆ ಅಲ್ಲಿ ವಾತಾವರಣಗಳೇ ಬೇರೆ ಇರ್ತಾವ. ಯಾವಾಗ ಎಷ್ಟೊತ್ತಿಗೆ ತಗೋಬೇಕು, ಸರಿಯಾದ ಸಮಯಕ್ಕೆ ತಗೊಂಡಿವ ಇಲ್ಲೋ, ರಾವು ಕಾಲ ಬಂತೋ ಗುಳಿಕ ಕಾಲ ಬಂತೋ, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ಏನೇನು ಕಟ್ಟಬೇಕು, ಎಷ್ಟು ಲಿಂಬೆ ಹಣ್ಣು ಖರೀದಿ ಮಾಡಬೇಕು, ಯಾವ ಲಿಂಬೆ ಹಣ್ಣುಗಳು, ತಾಯ್ತಾ, ಚೀಟಿ, ವಾರ, ಗೃಹ, ನಕ್ಷತ್ರ, ಮುಹೂರ್ತಗಳು ನಮ್ಮನ್ನ ಉದ್ಧಾರ ಮಾಡೋದಿಲ್ಲ. ನಾವು ಕೈಗೊಳ್ಳುವಂತ ಸತ್ಸಂಕಲ್ಪದ ವಸ್ತುನಿಷ್ಠ ಮನಸ್ಸು ಮಾತ್ರ ನಮ್ಮನ್ನ ಉದ್ಧಾರ ಮಾಡ್ತದೆ, ಮುನ್ನಡೆಸ್ತದೆ. ಅದೇ ಶುಭಗಳಿಗೆ, ಅದೇ ಎಮ್ಮವರು ಬೆಸವಗಂಡಗಳಿಗೆ ಅದನ್ನು ನೀವು ಪಾಲಿಸ್ರಿ ಅನ್ನೋದೇ ನಮ್ಮ ಮಾನವ ಬಂಧುತ್ವ ವೇದಿಕೆಯ ಮೂಲ ಸಂದೇಶ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಡ್ರಿ. ಇದರ ವಿರುದ್ಧ ಇನ್ನೊಂದರ ವಿರುದ್ಧ ಅಂತ ಅನ್ನೋ ಪ್ರಶ್ನೆಯಲ್ಲ. ಮೂಲಭೂತ ನಮ್ಮ ತತ್ವ ಏನಿದೆ, ಒಂದು ಸಂದೇಶ ಏನಿದೆ, ಸಮಾಜಕ್ಕೆ ಕೊಡುವಂತ ಸಂದೇಶ ಏನಿದೆ, 24 ತಿಥಿಗಳಿಂದ ವ್ಯಗ್ಗಳ, ಗ್ರಹಣ ತಿಥಿಗಳಿಂದ ವ್ಯಗ್ಗಳ ನೋಡಿ, ಅದನ್ನೇ ಶರಣರು ಹೇಳ್ತಾರ, ವ್ಯತಿಪಾತದಿಂದ ವ್ಯಗ್ಗಳ, ಸೂಕ್ಷ್ಮ ಶಿವಪಥವ ನರಿದವಂಗೆ. ಯಾವ ಇತಿಹಾಸದೊಳಗೆ ನೀವು ಚೆನ್ನಾಗಿ ಬದುಕ್ರಿ, ಆರಾಮಿರಿ, ಸಹಜವಾಗಿ ಬಾಳ್ರಿ ಅಂತ ಹೇಳಿದ್ರು, ಅದನ್ನೇ ಈ ವೈದಿಕ ವ್ಯವಸ್ಥೆಯ ಮೂಲಕ ನಮ್ಮನ್ನ ಜನಾಂಗವನ್ನ ಮತ್ತೆ ಕಾರ್ಗತ್ತಲಕ್ಕೆ, ಹಳೆ ಮತದ ಕೊಳೆಯೆಲ್ಲ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ, ವೇದ ಪ್ರಮಾಣತೆಯ ಮರೀಚಿಕೆಯಲ್ಲಿ ನೀರೆರೆಸಿ ಕೆಡದಿರಲಿ ಸ್ವಾತಂತ್ರ್ಯ ಸಿದ್ಧಿ ಅಂತೇಳಿ ಕುವೆಂಪು ಅವರು ಈ ಮಾತನ್ನ ಬರೀತಾರೆ. ನಮ್ಮ ಬುದ್ಧಿ, ನಮ್ಮ ವಿಚಾರ, ನಮ್ಮ ಜ್ಞಾನ ಅಂಧಕಾರದಲ್ಲಿ ತೊಡಗಿ ಅವ್ರು ಮಾಡ್ತಾರಂತ ನಾವು ಮಾಡೋದು, ಅವ್ರು ಮಾಡ್ತಾರಂತ ಮತ್ತೊಬ್ರು ಮಾಡೋದು. ಒಂದು ಬ್ಯಾನ್ ಅಂದ್ರೆ ಎಲ್ಲಾ ಬ್ಯಾನ್ ಕೊತ್ತ ಹೊಂಟಿವಿ ನಾವು. ಹೇಳ್ರಿ, ಏನಾಗುದದ ಹೇಳ್ರಿ. ನಮ್ಮ ಮನಸ್ಸು, ನಮ್ಮ ಭಾವ, ನಮ್ಮ ಶುದ್ಧಿ, ನಮ್ಮ ಒಳ್ಳೆತನ ಇದನ್ನ ಇಟ್ಕೊಂಡು ನಮ್ಮ ಬದುಕಿನ ಪಥವನ್ನ ಬದಲಿಸಬೇಕೆ, ಪಥವನ್ನ ಚಾಲನೆ ಕೊಡಬೇಕೆ ಹೊರತು ಬೇರೆ ಏನೂ ಇಲ್ಲ. ಈ ಉದ್ದೇಶ ಬಹುಶಃ ಇವತ್ತಿನ ಚಾಲನೆ, ಈ ಕಾರ್ಯಕ್ರಮ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ. ಆಶ್ಚರ್ಯ ಆಗಿದ್ರು ಇದು ಒಳ್ಳೆ ಸಂದೇಶ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಡ್ರಿ. ಪರಸ್ಪರ ಈಗ ನಾವು ವಿಚಾರವಂತಿಕೆಯ ಮೂಲಕ, ನಮ್ಮ ಪ್ರಜ್ಞಾವಂತಿಕೆಯ ಮೂಲಕ ಹೊಸ ಬದುಕನ್ನ, ನಮ್ಮ ಬಾಳುವೆಯನ್ನ, ನಮ್ಮ ಕನಸನ್ನ, ನಮ್ಮ ಆದರ್ಶವನ್ನ ಬಾಬಾ ಸಾಹೇಬರು, ಬಸವಣ್ಣನವರು, ಬುದ್ಧ ಏನು ಈ ನಾಡಿನಲ್ಲಿ ಹಚ್ಚಿದ್ರೋ ಆ ಹಣತೆಯನ್ನ ಸತೀಶ್ ಅಣ್ಣವ್ರು ಮತ್ತೆ ಬೆಳಗೋದಕ್ಕೆ, ನಮಗೆ ವಿಚಾರ ಕ್ರಾಂತಿಯನ್ನ ಬೆಳಗೋದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ನಾನು ಹಚ್ಚುತ್ತಿರುವುದು ಕರಗುವ ಮೊಂಬತ್ತಿಯನ್ನಲ್ಲ, ನಾನು ಹಚ್ಚುತ್ತಿರುವುದು ಕರಗುವ ಮೊಂಬತ್ತಿಯನ್ನಲ್ಲ, ಅದು ಅದ್ಭುತ ಪಂಜು ಮುಂದಿನ ಜನಾಂಗದವರೆಗೆ ಹಸ್ತಾಂತರಿಸುತ್ತೇನೆ ಎಂದು ಜಾರ್ಜ್ ಬರ್ನಾರ್ಡ್ ಶಾ ಈ ಮಾತನ್ನು ಹೇಳ್ತಾರೆ. ಅವರು ಸತೀಶ್ ಅಣ್ಣ ಅವ್ರು ಹಚ್ತಾ ಇರೋದು ಇದು, ಅವ್ರ ಮುಂದೆ ಕೂತ್ಕೊಂಡು ನಾವು ಮಾತಾಡ್ತಾ ಇದೀವಿ, ಅವ್ರನ್ನ ಹೊಗಳ್ತಾ ಇದೀವಿ ಅಂತಲ್ಲ, ವಿಚಾರ ಕ್ರಾಂತಿಯ ಬೆಳಕಿನ ಹಣತೆಯನ್ನು ಹಚ್ತಿದ್ದಾರೆ. ಅವ್ರಿಗೇನ್ ಬಿಡ್ರಿ, ಆರಾಮಾಗಿ ತಗೊಂಡು ತಮ್ಮ ಮನೆಯಲ್ಲಿ ಇಟ್ಕೋಬಹುದಾಗಿತ್ತು, ಕಾರ್ ತಮ್ಮ ಪಾಡಿಗೆ ತಾವು ಚಾಲನೆ ಕೊಟ್ಕೊಂಡು ನಡೆಸಬಹುದಾಗಿತ್ತು. ಈ ಮೂಲಕ ಒಂದು ಸಂದೇಶ ಇದೆ, ಈ ಮೂಲಕ ಒಂದು ಮೆಸೇಜ್ ಕೊಡ್ತಾ ಇದೀವಿ ನಾವು. ಏನಂದ್ರೆ, ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ವಾರಗಳ ಹೆಸರಿನಲ್ಲಿ, ತಿಥಿಗಳ ಹೆಸರಿನಲ್ಲಿ ಕತ್ತಲಕ್ಕೆ ಹೋಗ್ಬೇಡ್ರಿ, ನಾವೆಲ್ಲ ಆತ್ಮಸ್ಥೈರ್ಯದಿಂದ ಬದುಕೋಣ ಅನ್ನುವಂಥದ್ದೇ ಈ ಮೂಲ ಆಶಯ, ಸಂದೇಶ. ಹಾಗಂತ ಹೇಳಿ ಇನ್ಯಾದರೋ ವಿರುದ್ಧ, ಇನ್ನು ವ್ಯವಸ್ಥೆಯ ವಿರುದ್ಧ ಇನ್ನೇನೋ ಮಾಡಕ್ ಹೊರಟಿದ್ದಾರೆ, ಇವರೆಲ್ಲ ಇನ್ನೇನೋ ಒಂದು ಹೊಸದು ಶುರು ಮಾಡಿದ್ದಾರೆ ಅಂತ ಹೇಳಿ ದಯವಿಟ್ಟು ಅನ್ಯಥಾ ಭಾವಿಸ್ಕೊಳ್ಳಾರ್ದೇನೆ ಸ್ವಲ್ಪ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ರಿ. ನಮ್ಮ ಹಿಂದಿನ ಕಳಕಳಿಯನ್ನ ಆಲೋಚನೆ ಮಾಡ್ರಿ, ನಮ್ಮ ಹಿಂದೆ ಕಾಳಜಿಯನ್ನ ಆಲೋಚನೆ ಮಾಡ್ರಿ.
ನಮ್ಮಿರೋ ಧ್ಯೇಯವನ್ನ ಆಲೋಚನೆ ಮಾಡ್ರಿ. ದಯವಿಟ್ಟು ಆತ್ಮೀಯರೇ, ಇದೊಂದು ಸಂದೇಶ, ಇದು ವಿಚಾರ ಕ್ರಾಂತಿ ಹಣತೆ ನಾವು ಶುರು ಮಾಡಿದೀವಿ, ಅದನ್ನ ನಡೆಸೋಣ. ಆ ಮೂಲಕ ಎಲ್ಲ ಸ್ವಾಮೀಜಿಯವರು ಒಟ್ಟೊಟ್ಟಿಗೆ ಈ ಮಾನವ ಬಂಧುತ್ವ ವೇದಿಕೆ ಮೂಲಕ ನಾವು ಈ ಚಾಲನೆ ಕೊಡ್ತಾ ಇದೀವಿ. ಈ ಪಥವನ್ನ, ಈ ಗುರಿಯನ್ನ ಇನ್ನಷ್ಟು ಹೆಚ್ಚು ಜಾಗೃತಗೊಳಿಸೋಣ ಅಂತ ಹೇಳ್ತಾ, ಅವರು ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ತಮ್ಮ ಕಾಯಕವನ್ನ ನಡೆಸಿದ್ದಾರೆ, ಸಮಾಜಮುಖಿ ಕಾಯಕವನ್ನ. ಅದರ ಜೊತೆಗೆ ಈ ವಾಹನ ಸಮಾಜಮುಖಿ ಕಾರ್ಯಕ್ಕೆ ಹೆಚ್ಚೆಚ್ಚು ವಿನಿಯೋಗ ಆಗಲಿ ಅನ್ನೋದು ಅವರ ಆಲೋಚನೆ, ಆದರ್ಶ ಇದೆ. ಅವ್ರ ಜೊತೆಗೆ ನಾವಿದೀವಿ, ನಾವೆಲ್ಲ ಬಳಗದವರು ಇದೀವಿ. ಒಟ್ಟೊಟ್ಟಿಗೆ ಕೈ ಬಲಪಡಿಸೋಣ, ಆದರ್ಶದ ಕಡೆಗೆ ಮುಖ ಮಾಡೋಣ ಅಂತ ಹೇಳ್ತಾ